ಅಲ್ಲಿವರೆಗೂ ಇದಿರಲ್ಲ. ನೀವು ಭಯ ಬೀಳ್ತೀರಾ, ನೀವು ಅಯ್ಯೋ ದುಡ್ಡು ಕೊಟ್ರೇನೆ ಆಗೋದು ಅಂತ ಎಲ್ಲಿವರೆಗೂ ಇದು ಮಾಡ್ತೀರಾ, ಈ ತರ ಆಗತ್ತೆ. ಏನ್ ಮಾಡೋದು ಮೇಡಮ್, ಪೊಲೀಸ್ನವ್ರು ಬಂದು ಹೊಡೆದ್ಬಿಟ್ರೆ ನಾವು ಎಲ್ಲೋ ಯಾರು ಕೇಳೋಣ, ಯಾರು ಕೇಳೋಣ? ಪೊಲೀಸ್ನವ್ರು ಮೇಡಮ್ ಅವರೇ, ನಮ್ಮ ತಂಗಿಗೆ ತಂಗಿ ಗಂಡಿಗೆ ಬಿದ್ದು ಬಿಟ್ಟು ತಂಗಿಗೆ ಆಪರೇಷನ್ ಮಾಡಿ ಮನಸ್ರಿ ನಾವು ಕೂಲಿ ಮಾಡ್ಕೊಂಡು ತಿನ್ನೋ ಜನ ಹೆಂಗ್ ಹೋಗ್ಬಿಟ್ಟು ಕೂಲಿ ಮಾಡ್ಕೊಂಡು ತಿನ್ನೋದು, ಇದು ಪರಿಹಾರ ಏನು ಅಂತ ಕೇಳಿದೆ ಅಷ್ಟೇ. ಏನ್ರಿ ಕುಡ್ಕುರ್ನ ಬಿಟ್ಬಿಟ್ಟು ನಮ್ಮ ಹತ್ರ ಅವಾಜ್ ಆಗ್ತೀರಾ, ಧಮಕಿ ಆಗ್ತೀರಾ ಅಂತ ಹೇಳ್ಬಿಟ್ಟು ಫೋನ್ ಕಾಲಲ್ಲಿ ASI ಬಂದ್ಬಿಟ್ಟು ನಮ್ಮ ಒಳಗಡೆ ಬಾಗ್ಲ ಹಾಕೊಂಡು ಈ ಥರ ಎನ್ಕ್ವೈರಿ ಮಾಡೋದು. ನೀವು ಜೀವ ಉಳಿಸೋ ಕೆಲಸ ಮಾಡ್ತೀರಾ, ಒಳ್ಳೇದನ್ನ ಮಾಡ್ತೀರಾ. ಆದರೆ ಒಂದೇ ಒಂದು ಇಗ್ನೋರೆನ್ಸ್, ಎಲೆಕ್ಟ್ರಿಕ್ ಶೆಡ್ ಆಗ್ತಾ ಇತ್ತು ಅವತ್ತು ಇಡೀ ದಿನ ನಿಮಗೆ ಕರೆಂಟ್ ಪ್ರಾಬ್ಲಮ್ ಕೊಡ್ತಿತ್ತು, ಯಾಕೆ ತಗೋತೀರಾ ರಿಸ್ಕು? ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕಳಿಸಿ ಬೇರೆ ಕಡೆ, ನಮ್ಮ ಹತ್ರ ಫೆಸಿಲಿಟಿ ಇಲ್ಲ ಅಂದ್ರೆ ಮಾಡಬೇಡಿ. ಯಾಕೆ ಜೀವ ಹೋಗುವಂಥದ್ದು ಯಾಕೆ ನಿಮಗೆ ಬೇಕಾಗಿಲ್ಲ? ನಮಗೆ ಅಲ್ಲಿರೋ ಡಾಕ್ಟರ್ಸ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ, ಈಗ ಎನ್ಕ್ವೈರಿ ನಡೀತಾ ಇದೆ. ಬೇಡ, ಅವತ್ತು ಇಡೀ ದಿನ ಎಲೆಕ್ಟ್ರಿಸಿಟಿ ಲೋಡ್ ಶೆಡಿಂಗ್ ಇದೆ, ಯಾಕೆ ಮಾಡಿದ್ರಿ ನೀವು? ಆಪರೇಷನ್ ಥಿಯೇಟರ್ ಕರೆಂಟ್ ಹೋಗಿದ್ರೆ ಏನ್ ಮಾಡ್ತೀರಾ? ಎಲ್ರಿಗೂ ತಡ್ಕೊಳ್ಳೋ ಅಷ್ಟು ಶಕ್ತಿ ಇರಲ್ಲ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಸದ್ಯಕ್ಕೆ ಜೀವ ಹೋಗಿಲ್ಲ ಅಷ್ಟೇ, ಕೆಲವೊಂದ್ಸಲ ಕೊಲ್ಯಾಪ್ಸ್ ಆಗ್ಬಿಡ್ತಾರೆ. ಪೇನ್ ಥ್ರೆಶೋಲ್ಡ್ ತಡ್ಕೊಳಕ್ಕಾಗಲಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಕೊಲ್ಯಾಪ್ಸ್ ಆಗ್ತಾರೆ, ಶಾಪಿಗೆ ಹೋಗಿ ಸತ್ತೇ ಹೋಗ್ತಾರೆ. ಎಲ್ರಿಗೂ ಒಂದೇ ಇರುತ್ತಾ? ಫೈನಲ್ ಬೇಕು ಅಂದ್ರೆ ಸಮಾಧಾನ ಡೇ ಅಂತಂದ್ರಲ್ಲ, ನೀವು ಬಿಟ್ಬಿಡ್ಬೇಕಾಗಿತ್ತು, ಯಾಕೆ ತಗೊಂಡ್ರೆ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಇನ್ನೊಂದು ಪೇಷಂಟ್ ಲೋಕಲಿಗೆ ಒಪ್ಕೊಂಡ್ರು, ಅವ್ರಿಗೆ 2 ಸಿಸೇರಿಯನ್ ಅವ್ರು ಆಕ್ಚುಲಿ, ಅವ್ರು ಲೋಕಲಿಗೆ ಒಪ್ಕೊಂಡ್ರು, ಇವರು ಲೋಕಲಿಗೆ ಒಪ್ಕೊಂಡು ಎಲೆಕ್ಟ್ರಿಸಿಟಿ ಹಿಂಗೆ ಡ್ರಿಪ್ ಆಗ್ತಾ ಇರೋದು ತಗೊಂಡ್ಬಿಡ್ತೀರಾ? ಇಲ್ಲ, ಇತ್ತು ಕರೆಂಟ್, ಆಮೇಲೆ ರಿಪೇರಿ ಮಾಡಿಸಿದ್ವಿ. ಅದಕ್ಕೆ ಅವರು ರಾತ್ರಿ ಈ ತರ ಒಬ್ರು ಜೀವನ ಜೊತೆ ಆಟ ಆಡ್ತೀರಾ. ಹೌದು, ಎಲೆಕ್ಟ್ರಿಸಿಟಿ ಡ್ರಿಪ್ ಆಗ್ತಾ ಇದ್ರೆ ನೀವು ಆಪರೇಷನ್ ಬೆಳಗ್ಗೆ ಅಲ್ಲ ನೋಡಿ, ಅವ್ರದ್ದು ಅಲ್ಲ, ಅವ್ರ ಅನೆಸ್ಥಿಸಿಯಾ ಬೇರೆ ಮೇಡಮ್, ಅವ್ರು ಗೊತ್ತಾಯ್ತು. ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದ್ದಾಗ ಯಾಕೆ ಆಟ ಆಡ್ತೀರಿ? ಓಟಿಯಲ್ಲಿ ಪ್ರಾಬ್ಲಮ್ ಆಗಿ 3 ಜನ ಹೆಣ್ಮಕ್ಳು ಒಂದೇ ದಿನ ಸತ್ತೋಗ್ಬಿಟ್ರು. ಯಾಕೆ ಇಗ್ನೋರೆನ್ಸ್? ಇದು ನೀವು ಯಾವಾಗಲೂ ಪೋಸ್ಟ್ ಮಾಡ್ಬೋದಾಗಿತ್ತು, ಇದು ಎಮರ್ಜೆನ್ಸಿ ಅಲ್ಲ. ಫ್ಯಾಮಿಲಿ ಪ್ಲಾನಿಂಗ್, ಮಕ್ಕಳು ಆಗದೆ ಆಪರೇಷನ್ ಮಾಡಿ ಎಮರ್ಜೆನ್ಸಿ ಮಾಡಿದ್ದೀವಿ. ನೀವು ಒಂದು ಹೇಳ್ತೀರಾ, ಪೇಷಂಟ್ ಒಂದು ಹೇಳ್ತಾರೆ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇತ್ತು, ಬೇರೆ ಡಾಕ್ಟರ್ ಇವತ್ತು ಬೇಡ ಅಂತ ರಿಜೆಕ್ಟ್ ಮಾಡಿದ್ರು, ಇನ್ನೊಂದು ದಿನ ಮಾಡ್ತೀನಿ ಅಂದ್ರು. ಆದ್ರೂ ನೀವು ಆ ಪೇಷಂಟ್ಗೆ ಲೋಕಲಲ್ಲಿ ಮಾಡ್ತೀನಿ ತಗೊಂಡೋದ್ರಿ. ಮೇಡಮ್ ಬೆಳಿಗ್ಗೆ 4 ಜನ ನೋಡಿ, ಇತ್ತೀಚೆಗೆ ನನಗೆ ಗೊತ್ತಿರೋ ಹಂಗೆ ಪೇನ್ ಥ್ರೆಶೋಲ್ಡ್ ಬಹಳ ಕಡಿಮೆ ಇರುತ್ತೆ, ಸ್ಪೈನಲ್ಲಿ ಹೋಗ್ತಾರೆ. ನನಗೆ ಗೊತ್ತಿರೋ ಹೌದಲ್ವಾ? ಮತ್ತೆ ನೀವು ಪೇಷಂಟ್ಗೆ ಹೌದಮ್ಮ ಇದ್ರಲ್ಲಿ ನೋವಾಗುತ್ತೆ, ನೀನು ತಡ್ಕೊಳ್ತೀಯ ಅಂದ್ರೆ ಮಾತ್ರ ತಗೊಳ್ತೀನಿ ಅಂತ ಹೇಳಿದ್ರ ನೀವು? ಏನಣ್ಣ ನೀವೇನು ಹೇಳ್ತಿರಲ್ಲ ಅಣ್ಣ? ಅಣ್ಣ ಮೇಡಮ್ ಅವ್ರ ಹಸ್ಬೆಂಡ್ ಏನೋ ಮಾತಾಡ್ತಾರೆ ಕೇಳಿ. ಆಮೇಲೆ ಕರೆಂಟ್ ಇಲ್ಲ ಅಂದಾಗ ಯಾಕೆ ನಿಮ್ಗೆ ಎಲ್ಲ ಯಾಕೆ ಬೇಕು? ಕರೆಂಟ್ ಇಲ್ದಾಗ ಇದೇನು ಎಮರ್ಜೆನ್ಸಿ ಇರಲಿಲ್ಲ. ಏನಾದ್ರು ಕರೆಂಟ್ ಪಟ್ ಅಂತ ಹೋಯ್ತು ಅಂದ್ಕೊಳ್ಳಿ, ನಿಮ್ಗೆ ಏನಿದೆ? ವಾಟ್ ಇಸ್ ದ ಸಬ್ಸ್ಟಿಟ್ಯೂಟ್? ಯು ಹ್ಯಾವ್ ಜನರೇಟರ್ ಇಮಿಡಿಯೇಟ್ಲಿ. ವೈ ಡು ಯು ವಾಂಟ್ ಟು ಟೇಕ್ ರಿಸ್ಕ್ ಇನ್ ಪೇಷಂಟ್ನ ಟ್ರೀಟ್ ಮಾಡೋದ್ರಲ್ಲಿ ರಿಸ್ಕ್ ಯಾಕೆ ತಗೊಳ್ತೀರಾ? ಉಳಿಸ್ಕೊಳಕ್ಕಾಗತ್ತಾ? ಈಗ ಆಲ್ರೆಡಿ 3 ಜಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನಲ್ ಪಾವಗಡದಲ್ಲಿ ವಿ ಡಿಡ್ಂಟ್ ಲೂಸ್ ಅ ಪೇಷಂಟ್. ಒಂದು ತಾಯಿನ ಕಳ್ಕೊಂಡ್ಬಿಟ್ವಿ, ಯಾರು ಇವತ್ತು ಅವ್ರ ಮಕ್ಕಳಿಗೆ? ನೀವು ಯಾಕೆ ಕರೆಂಟ್ ಬೇಕಾಗಿಲ್ಲ? ನಮ್ಗೆ ಏನಾದ್ರು ಸೀರಿಯಸ್ ಇದೆಯಾ ಆಪರೇಷನ್? ಯಾಕೆ ತಗೋಬೇಕಾಗಿತ್ತು? ಎಕ್ಸ್ಪ್ಲೈನ್ ಮಾಡಿದ್ವಿ ಯಾಕೆ ಆಪರೇಷನ್ ಇಷ್ಟು ಜನದಲ್ಲಿ ಆ ಹೆಣ್ಮಕ್ಳು ಯಾಕೆ ಆಪರೇಷನ್? ಮಂಗಳವಾರ ನಿಮಗೆ ಮಾಡಿದ ಡಾಕ್ಟರ್ ಹೆಸರೇನು? ಪವಿತ್ರ. ಸೊ ನಿಮಗೆ ಫಸ್ಟ್ ಹೇಳಿದ್ರ ಅವರು, ನಾನು ನಿಮಗೆ ಅಂದರೆ ಮಕ್ಕಳಾಗದೇ ಇರೋ ಥರ ಆಪ್ರೇಷನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರ ಅವ್ರು ನಿಮಗೆ? ಕೊಟ್ಟಿದ್ರಿ. ನಿಮ್ಮ ಹತ್ರ ಕನ್ಸಲ್ಟ್ ತೊಗೊಂಡ್ರ? ಸೈನ್ ಎಲ್ಲ ಮಾಡಿಸ್ಕೊಂಡ್ರು. ಆಮೇಲೆ ಏನಾಯ್ತು ಹೇಳಿ? ನಿಮಗೆ ಗೊತ್ತಿಲ್ಲ, ಎಕ್ಸ್ಪ್ಲೈನ್ ಮಾಡಲಿಲ್ಲ ಅವರು. ಹಾಂ, ಆಮೇಲೆ ಹೊರಗಡೆ ಕರ್ಕೊಂಡು ಕೈಗೆ ನಿದ್ದೆ ಬರುತ್ತೆ ಅಂತ ಹೇಳಿ ಹಾಂ ಹೇಳಿದ್ರೆ ನಿದ್ದೆ ಬರ್ತಾ ಇಲ್ಲ ಮೇಡಮ್. ಆದ್ರೂ ಅವರು ಇಲ್ಲ ಬರುತ್ತೆ ಅಂತ ಹೇಳಿದ್ರು. ಇಲ್ಲ ಮೇಡಮ್ ವೆಯ್ಟ್ ಮಾಡಿದ್ವಿ. ಅಂದರೆ ನಿಮಗೆ ಬೇಕಾದ್ರೆ ಕಟ್ ಮಾಡಿದ್ರೆ ತುಂಬ ಪೇನ್ ಬೇಸಿ ನಮ್ಮ ಹೊಟ್ಟೆ ಇಲ್ಲೇ ಮಾಡ್ತಿದ್ವಿ. ಹಾಂ 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 ಮಾಡ್ತಾ ಇಲ್ಲ.
ಆದರೂ ನಾವು ಬಸ್ಸೊಳಗೆ ಜನ ಬರ್ತೀವಿ ಮಾಡ್ತಾನೆ ಆಮೇಲೆ ತುಂಬ ಹೊರಗೆ ಮಾಡಿಬಿಟ್ರು. ಆಮೇಲೆ ಯಾವ ಏನೋ ಮತ್ತೆ ಜ್ಞಾನ ನನಗೆ ಮಾಡ್ತೀನಿ ಆ ನೋವಿಗೆ ನೀನು ಪ್ರಜ್ಞೆ ತಪ್ಪೋದು. ಈ ಬಡತನ ಈ ಒಂದು ಇದರಲ್ಲಿ ಒಂದು ಮಗುನೇ ಚೆನ್ನಾಗಿ ಓದಿಸಿದ್ರೆ ಸಾಕು ಅಂತೇಳಿ ಇನ್ನೊಂದು ಮಗು ಬೇಡ ಅಂತ ಆಪ್ರೇಷನ್ಗೆ ಬಂದಿದ್ದಾರೆ. ಬಂದ ಮೇಲೆ ಅವತ್ತು ಇಡೀ ದಿನ ಕರೆಂಟು ಬರೋದು ಹೋಗೋದು ಆಗ್ತಿತ್ತಂತೆ. ಆಮೇಲೆ ಇವತ್ತು ಬೇಡ ಆಪ್ರೇಷನ್ನು ಅಂತ ಹೇಳಿಬಿಟ್ಟು ಆದರೂ ಇನ್ನೊಬ್ರು ಡಾಕ್ಟ್ರು ಬಂದು ಇವತ್ತು ಮಾಡ್ತೀನಿ ಅಂತ ಹೇಳಿ ನಿನಗೆ ಲೋಕಲ್ ಅನಸ್ಥೀಸಿಯಾದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಹೆಣ್ಮಗಳು ಹಳ್ಳಿ ಹೆಣ್ಮಗಳು, ಅವಳಿಗೆ ಲೋಕಲ್ ಅನಸ್ಥೀಸಿಯಾ ಏನು, ಜನರಲ್ ಅನಸ್ಥೀಸಿಯಾ ಏನು, ಸ್ಪೈನಲ್ ಅನಸ್ಥೀಸಿಯಾ ಏನು ಅಂತ ಗೊತ್ತಿಲ್ಲ. ತೊಗೊಂಡೋಗಿ ಲೋಕಲ್ ಅನಸ್ಥೀಸಿಯಾದಲ್ಲಿ ಕೊಟ್ಟಿದ್ದಾರೆ. ಯೂಶಲಿ ಎಲ್ಲ ಇವಾಗ ಯಾರು ಹೆಚ್ಚಿಗೆ ಲೋಕಲ್ ಅನಸ್ಥೀಸಿಯಾದಲ್ಲಿ ಮಾಡಲ್ಲ. ತುಂಬ ನೋವಾಗುತ್ತೆ, ನೋವು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಕೆಲವೊಂದು ಸಲ ಲೋಕಲ್ ಅನಸ್ಥೀಸಿಯಾದಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಕೆಲವೊಂದು ಸಲ ಪೇಷಂಟ್ ನೋವು ತಡ್ಕೊಳ್ಳಾರ್ದೆ ಅಲ್ಲೇ ಕೊಲ್ಯಾಪ್ಸ್ ಆಗಿ ಸತ್ತೋಗ್ತಾರೆ. ಸೊ ಹಾಗಾಗಿ ಈ ಹೆಣ್ಮಗಳಿಗೆ ನೋವು ತಡ್ಕೊಳಕ್ಕಾಗಿಲ್ಲ ಆಪ್ರೇಷನ್ಗೆ. ಜಸ್ಟ್ ಅಲ್ಲಷ್ಟೇ ಇಂಜೆಕ್ಷನ್ ಕೊಟ್ಟು ಮಾಡ್ತಾರೆ. ಸೊ ಅವಳು ತಡ್ಕೊಳಕ್ಕಾಗದೆ ಚೀರಕ್ಕೆ ಶುರು ಮಾಡಿದ್ದಾಳೆ. ಈಗ ಸೊಂಟದ ಹತ್ರನೇ ನೀವು ಮಾಡಬೇಕಾದ್ರೆ ಆ ಸೊಂಟನೇ ಎತ್ತೆತ್ತಿ ಅವಳು ಕುಗ್ತಾ ಇರಬೇಕಾದ್ರೆ ಇನ್ನೊಬ್ಬ ಬಂದು ಹದಿಮಿ ಕಾಲು ಹಿಡ್ಕೊಂಡು ಏನಾಗಲ್ಲ ಅಂತ ಆಪ್ರೇಷನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಡಾಕ್ಟ್ರನ್ನ ಯಾಕೆ ನೀವು ಮಾಡಿದ್ರಿ, ಆ ಕಾಲೆಲ್ಲ ಯಾಕೆ ಹದಿಮಿಟ್ಟಿದ್ರೆ ಕೆಳಗಡೆ ಬಿದ್ದೋಗ್ತಾ ಇದ್ಲು, ಅದಕ್ಕೆ ಹಿಡಿಯೋಕ್ಕೆ ಅಂತ. ಇಷ್ಟೆಲ್ಲ ಆದಮೇಲೂ ನೀವು ಅವಳಿಗೆ ಆಪ್ರೇಷನ್ ಅಷ್ಟು ನೋವಲ್ಲಿ ನೀವು ಆಪ್ರೇಷನ್ ಮಾಡ್ತೀನಿ ಅಂತ ಹೋಗಿ ಅವಳು ಚೀರಾಡೋದು ನೋಡಿ ಆಚೆ ಕಡೆ ಇರೋ ಎಲ್ಲ ಅವ್ರ ಸಂಬಂಧಿಕರು ಹೋಗಿ, ಆಮೇಲೆ ಆ ಹೆಣ್ಮಗಳಿಗೆ ತಾಯಿ ಇಲ್ಲ. ಆ ತಾಯಿ ಇಲ್ದಿರೋ ಮಗಳನ್ನ ರಿಲೇಷನ್ ಅಲ್ಲಮ್ಮ ನೀವು, ಅಣ್ಣನ ಹೆಂಡತಿ ಕರ್ಕೊಂಬಂದು ಪಾಪ ಮಾಡಿಸಿರೋದು. ಈ ಡಾಕ್ಟ್ರು ಮತ್ತೆ ಅದನ್ನು ಆಪ್ರೇಷನ್ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವರೆಲ್ಲ ಬಂದು ಗಲಾಟೆ ಮಾಡಬೇಕಾದ್ರೆ. ಮತ್ತು ಆ ನರ್ಸ್ಗಳು ಬಂದು ಅದನ್ನು ಆಪ್ರೇಷನ್ ಮಾಡ್ದೇ ಹಂಗೆ ಹೊಲಿಗೆ ಹಾಕಿದ್ದಾರೆ. ಆಮೇಲೆ ಅವಳಿಗೆ ಅಷ್ಟರಲ್ಲಿ ಆ ನೋವಿಗೆ ತಡ್ಕೊಳ್ಳಾರ್ದೆ ಪ್ರಜ್ಞೆ ತಪ್ಪೋಗಿದೆ. ಅವಳನ್ನು ತಂದು ಸ್ಟ್ರೆಚರ್ ಮೇಲೆ ಹಾಕಿದ್ದಾರೆ. ಇವರೆಲ್ಲ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಪೊಲೀಸ್ನ ಕರೆಸಿದ್ದಾರೆ. ಇಲ್ಲೇ ಡಾಕ್ಟ್ರು ಏನಾದ್ರು ಗಲಾಟೆ ಆಗುತ್ತೆ ಅಂತ. ಆ ಪೊಲೀಸ್ ಅವ್ರು ಬಂದು ಹೇಳ್ತಾನಂತೆ, ನಿನ್ನ ಎಲ್ಲಾಗಿದೆ, ನೀನೇನು ಸತ್ತಿಲ್ಲ ತಾನೇ, ಬದುಕಿದ್ಯಾ ತಾನೇ, ಸೊಂಟ ಬಿಚ್ಚಿ ತೋರಿಸು, ನಿನಗೆಲ್ಲ ಆಪ್ರೇಷನ್ ಆಗಿದೆ ಅಂತ ಕೇಳ್ತಾರಂತೆ ಪೊಲೀಸು. ಇವ್ರಿಗೆ ಯಾವ ಹಕ್ಕಿದೆ ಇದೆಲ್ಲ ಮಾಡೋದಕ್ಕೆ? ಫಸ್ಟ್ ಆಫ್ ಆಲು ಅವತ್ತು ಲೋಡ್ ಶೆಡ್ಡಿಂಗ್ ಇದ್ದರೆ ಆಪ್ರೇಷನ್ಗೆ ತಗೋಬಾರ್ದು. ಪೇಷಂಟ್ಗೆ ಲೋಕಲ್ ಅನಸ್ಥೀಸಿಯಾ ಏನು, ಸ್ಪೈನಲ್ ಅನಸ್ಥೀಸಿಯಾ ಏನು, ಜನರಲ್ ಅನಸ್ಥೀಸಿಯಾ ಎಕ್ಸ್ಪ್ಲೇನ್ ಮಾಡಬೇಕು, ಕನ್ನಡದಲ್ಲಿ ಹೇಳಬೇಕು, ಅರ್ಥ ಆಗಂಗೆ ಹೇಳಬೇಕು. ಅವಾಗ ಅವ್ರು ಡಿಸೈಡ್ ಮಾಡ್ತಾರೆ ಮಾಡಬೇಕಾ ಬೇಡವಾ ಅಂತ. ನೀವು ಏನು ಹೇಳದೆ ಮಾಡಿ ಜೀವ ಹೋಗಿದ್ರೆ ಯಾರು ಹೊಣೆಗಾರರು? ಜೀವ ಹೋಯ್ತು ದುಡ್ಡು ಕೊಟ್ಬಿಡ್ತೀನಿ ಅಂತಂದರೆ ಮುಗ್ದೋಯ್ತಾ? ಜವಾಬ್ದಾರಿ ಬೇಡವಾ? ಆಮೇಲೆ ಇವ್ರ ಪೇಷಂಟ್ಗಳೆಲ್ಲ ಇಲ್ಲಿ ಹೇಳೋದೇನಂತಂದರೆ ಒಂದು ಆಪ್ರೇಷನ್ಗೆ 5,000 ಇಸ್ಕೋತಾರಂತೆ. ಇದು ಈ ದಂಧೆ ಆಗ್ಬಿಟ್ರೆ ಇದಕ್ಕೆಲ್ಲ ಕೊನೆ ಯಾವಾಗ? ಇವತ್ತು ನನಗೆ ಮಾಧ್ಯಮದವರೊಬ್ಬರು ಮುಖಾಂತರ ನನಗೆ ಗೊತ್ತಾಗಿದ್ದಕ್ಕೆ ನಾನು ಬಂದೆ ಗುಬ್ಬಿಗೆ. ನಾನಿವತ್ತು ಸಿಡಿಪೋಗೂ ಕೇಳಿದೆ. 4 ದಿನ ಆಗಿದೆ ಅವರು ಕಂಪ್ಲೇಂಟ್ ಮಾಡಿ, ಅವತ್ತೇ ಕಂಪ್ಲೇಂಟು ಮಾಡಿದ್ದಾರೆ. ನೋಡಿ, ಮೆಚ್ಕೋಬೇಕು. ಇಷ್ಟೆಲ್ಲ ತೊಂದರೆ ಆದಮೇಲೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿ ಇವತ್ತು 4ನೇ ದಿನ. ಇವತ್ತು ನಾನು ಏನಾಗುತ್ತೆ, ಕಂಪ್ಲೇಂಟ್ ಮಾಡಿದ ತಕ್ಷಣವೇ ಇಮಿಡಿಯೇಟ್ಲಿ ಬರಬೇಕು. ಪೇಷಂಟಿಗೆ ಜೀವ ಹೋದರೆ ಏನು ಮಾಡ್ತೀರಾ? 4 ದಿನ ತೊಗೊಳ್ತೀರಾ ಟೈಮು? ನಿಮ್ಮ ಮನೇಲಿ ಯಾರಿಗಾರು ಆದರೆ ಸುಮ್ಮನೆ ಇರ್ತೀರಾ? ನಿಮ್ಮ ಮನೆಯವ್ರನ್ನ ಕರ್ಕೊಂಬನ್ನಿ, ಹಂಗಿದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡಿಸಿ, ಗೊತ್ತಾಗುತ್ತೆ ಅವಾಗ ಜೀವದ ಬೆಲೆ ಎಷ್ಟು ಅಂತ. ನಿಮಗೆ ಮಾತ್ರ ಜೀವ, ಬೇರೆಯವ್ರಿಗೆ ಜೀವ ಅಲ್ವಾ ಅದು? ಸೊ ಇವತ್ತು ಆ ಎನ್ಕ್ವೈರಿ ಕಮಿಟಿ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಮತ್ತು ಅದ್ರ ರಿಪೋರ್ಟ್ ತೊಗೊಳಕ್ಕೆ ಹೇಳಿದ್ದೀನಿ. ಮತ್ತು ಅವ್ರಿಗೆ ಪೇಷಂಟ್ ಪರವಾಗಿ ಕನ್ಸ್ಯೂಮರ್ ಅಫೇರ್ಸ್ಗೂ ಕಂಪ್ಲೇಂಟ್ ಮಾಡ್ಬೋದು, ಫೈಲ್ ಕೇಸ್ ಮಾಡ್ಬೋದು ಅಂತ ನಾನು ಅವ್ರ ಪರವಾಗಿ ನಿಂತ್ಕೊಂಡು ಅವ್ರಿಗೇನು ಕಾಂಪನ್ಸೇಷನ್ನು ಮತ್ತು ಅವ್ರಿಗೆ ಅದೆಲ್ಲ ಎನ್ಕ್ವೈರಿ ಮೇಲೆ ಡಿಪೆಂಡ್ ಆಗುತ್ತೆ, ಮಾಡಿಸ್ಬಿಟ್ಟು ಹೋಗೋಣ ಅಂಥೇಳಿ ನಾನು ಬಂದಿದ್ದೀನಿ. ಆ ಇಲ್ಲಿರೋ ಎಲ್ಲರಿಗೂ ನಾನು ಒಂದು ಹೇಳಿದ್ದೀನಿ, ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಾಗ ನೀವು ಯಾವ ಥರ ನೀವು ಬುದ್ಧಿವಂತರಾಗಬೇಕು. ನಾವು ಹಳ್ಳಿ ಜನ ನಮಗೆ ಗೊತ್ತಾಗಿಲ್ಲ ಅಂತಂದರೆ, ಜೀವ ಹೋದ್ಮೇಲೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡ್ತೀರಾ? ತಿಳ್ಕೋಬೇಕು. ಇದು ಜನರಿಗೆ ತಿಳಿಯುವಂಥ ಒಂದು ಕೆಲಸ ಆಗಲಿ ಅಂತ ಮಾಧ್ಯಮದವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಎಷ್ಟೋ ಕೇಸುಗಳನ್ನು ನೀವು ಅವರಿಗೆ ನ್ಯಾಯ ಒದಗಿಸ್ಕೋ ಕಡೆ ನೀವು ಮಾಡ್ತೀರಾ.
ಅದರಿಂದನೇ ನನಗೂ ಗೊತ್ತಾಗಿದ್ದು ಆ ಹೆಣ್ಣುಮಗಳು ಚೆನ್ನಾಗಿದ್ದಾಳೆ. ಇವತ್ತು ಅವಳು ನನಗೆ ಒಂದು ಮಾತು ಹೇಳಿದ್ದು, ಮೇಡಮ್ ಡಾಕ್ಟ್ರ್ ಮೇಲೆ ನನಗೆ ಯಾವುದೇ ಥರ ಒಂದು ದ್ವೇಷ ಇಲ್ಲ, ನಾನು ನನಗಾದಂಗೆ ಇನ್ನೊಬ್ಬಳು ಹೆಣ್ಣುಮಗಳಿಗೆ ಆಗಬಾರ್ದು ಅಂತ ನಾನು ಈ ಕಂಪ್ಲೇಂಟ್ ಮಾಡಿದೆ. ನೋಡಿ ಅವ್ರದ್ದು ಒಂದು ಎಷ್ಟು ದೊಡ್ಡ ಗುಣ ನೋಡಿ. ಹಳ್ಳಿ ಹೆಣ್ಣುಮಗಳಾದರೂ ಹಳ್ಳಿ ಜನ ಆದರೂ ಅವ್ರಿಗಿರೋ ಅಂಥ ಒಂದು ಕರುಣೆ, ಪ್ರೀತಿ, ಕನ್ಸರ್ನ್ ನೋಡಿ, ಅದನ್ನು ನಾವು ಮೆಚ್ಕೋಬೇಕು. ಇಂಥವುದು ಮರುಕಳಿಸಬಾರ್ದು. ಮತ್ತು ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಈ ಥರ ಒಂದು ಸನ್ನಿವೇಶಗಳು ಮತ್ತೆ ಮರುಕಳಿಸಬಾರ್ದು ಅನ್ನೋದು ನನ್ನ ಉದ್ದೇಶ. ಇದಕ್ಕೆ ಏನೇನು ಕ್ರಮಗಳನ್ನ ತಗೋಬೇಕು ಅದನ್ನು ಇಲ್ಲಿನ ಆರೋಗ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ವಿಮೆನ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಪ್ರತಿಯೊಂದು ನಾನು ಸ್ಟ್ರಿಕ್ಟಾಗಿ ಅವರಿಗೆ ಹೇಳಿದ್ದೀನಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.